ಪ್ರಾಮಾಣಿಕವಾಗಿ ಕಾರ್ಯಗಳನ್ನು ಮಾಡ್ತಿದ್ರು. ಎಷ್ಟು ಕೋಪ ಇದ್ರೂ ಹಾಗೆ ಸಾರಿ ಕೇಳುವ ಗುಣ ಕೂಡ ಅವರಲ್ಲಿ ಎಷ್ಟಿತ್ತು ಅನ್ನೋದನ್ನ ಇವತ್ತು ನಾವು ಕಂಡ್ಕೊಂಡ್ವಿ. ಒಬ್ಬ ರಾಜಕಾರಣಿಯಾಗಿ ಆ ರೀತಿ ಕ್ವಾಲಿಟಿಗಳನ್ನು, ಮೌಲ್ಯಗಳನ್ನು ಇಟ್ಕೊಂಡಿರ್ಬೇಕು. ಒಬ್ಬ ಡಾಕ್ಟರ್ ಆಗಿ ಅವರು ಎಜುಕೇಟೆಡ್ ಆಗಿ ರಾಜಕೀಯಕ್ಕೆ ಬಂದು ಕಲಾಕ್ಷೇತ್ರಗಳಲ್ಲಿ ಎಷ್ಟೊಂದೆಲ್ಲ ಅವರು ಅನುಕೂಲಗಳನ್ನು ಮಾಡಿಕೊಟ್ರು. ನಮ್ಮ ಚಲನಚಿತ್ರ ಮಂಡಳಿಗೆ ಆಗಲಿ ಅಥವಾ ಕಲೆಗಾರರಿಗೆ ಆಗಲಿ, ಆ ರೀತಿ ಚಿತ್ರಕಲಾ ಪರಿಷತ್ ಬಗ್ಗೆ ಈ ವಿಷಯಗಳನ್ನೆಲ್ಲ ತಿಳಿದಾಗ ನಮ್ಗನ್ಸ್ತು ಅವ್ರು ಬದುಕಿರಬೇಕಾಗಿತ್ತು ಇನ್ನೂ ಅಂತ. 53 ವರ್ಷಕ್ಕೇನೆ ಅವರು ನಮ್ಮನ್ನೆಲ್ಲ ಹಗಲಿದ್ದು ನಮ್ಗೆ ನಿಜವಾಗ್ಲೂ ಅಂತೀನಿ, ಒಂದು ಮುಖ್ಯಮಂತ್ರಿ ಆಗಬೇಕಾಗಿದ್ದ ವ್ಯಕ್ತಿಯನ್ನ ಕಳ್ಕೊಂಡ್ವಿ. ಅದು ನಮ್ಮ ದುರಾದೃಷ್ಟ ಅಂತ. ತಮ್ಮ ಹೆಸರು ಹೇಳಿ. ವಾಣಿ ಶೆಟ್ಟಿ ಅಂತ. ನಮಸ್ಕಾರ. ನನಗೆ ಡಾಕ್ಟರ್ ಜೀವರಾಜ್ ಆಳ್ವ ಅವರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಆದರೂ ಇವತ್ತು ಅವರು 25ನೇ ಪುಣ್ಯ ಸ್ಮರಣೆಯನ್ನು ನಾವು ಈ ನಮ್ಮ ಜನತಾ ಪಕ್ಷದಿಂದ ಎಲ್ಲ ಪದಾಧಿಕಾರಿಗಳು ಸೇರಿ ಆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇನ್ನು ಮುಂದಿನ ವರ್ಷವೂ ನಾನು ಆ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗ್ತೀವಿ. ಇಷ್ಟು ವರ್ಷ ನಾನು BJPಯಲ್ಲಿ ಬಂದಿದ್ದೀನಿ, ಕೆಲವಷ್ಟು ಪಕ್ಷಗಳಲ್ಲಿ ಓಡಾಡಿದ್ದೀನಿ, ಅವ್ರ ಹೆಸರೇ ಗೊತ್ತಿರಲಿಲ್ಲ. ಮತ್ತು ಇವಾಗ ನಾನು ಇವತ್ತು ಅದನ್ನು ಕೇಳ್ಪಟ್ಟು ಸಂತೋಷ ಆಯಿತು. ಅವರ ಬಗ್ಗೆ ಸಾಕಷ್ಟು ನಮ್ಮ ಮೇಡಮ್ ಹೇಳಿದ್ದಾರೆ, ನಮ್ಮ ನಾಗೇಶ್ ಸರ್ ಹೇಳಿದ್ದಾರೆ, ಇಲ್ಲಿ ಬಂದಿರುವಂಥ ಪದಾಧಿಕಾರಿಗಳು ಅವ್ರ ಬಗ್ಗೆ ಹೇಳಿದ್ದಾರೆ. ಮೇಡಮ್, GBA ಎಲೆಕ್ಷನ್ ಮತ್ತು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಎಲೆಕ್ಷನ್ ಎಲ್ಲ ಬರ್ತಿದೆ, ಅದರಲ್ಲಿ ನೀವು ಫೈಟ್ ಮಾಡ್ತಿದ್ದೀರಾ ಮೇಡಮ್ ನಿಮ್ಮ ಪಕ್ಷದ ಕಡೆಯಿಂದ? ಖಂಡಿತ. ಮುಂದಿನ ದಿನಗಳಲ್ಲಿ ನಮ್ಮ ಈ ನೇಗಲ್ ಹೊತ್ತ ರೈತನ ಚಿಹ್ನೆ ಮೂಲೆ ಮೂಲೆಗೆ ಗೊತ್ತು, ಮನೆ ಮನೆಗೆ ಗೊತ್ತು, ಹಳಬರಿಗೆ. ಅದನ್ನು ನಾವೀಗ ಆದಷ್ಟು ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರತಿ ಜಿಲ್ಲೆಗೂ ನಾವು ಇದ್ರ ಬಗ್ಗೆ ಸಂಘಟನೆ ಕಟ್ತೀವಿ. ಹೊಸದಾಗಿ ಈಗ ಬರುವ ಎಲೆಕ್ಷನ್ನಲ್ಲಿ ಎಲ್ಲ ಒಂದು ಇದಕ್ಕೂ ಯಾರು ನಾವು ಈ ಪಕ್ಷಕ್ಕೆ ಇಷ್ಟಪಟ್ಟು ನಾವು ನಿಲ್ತೀವಿ, ನಾವು ಇಲ್ಲಿ ಈ ಪಕ್ಷದಲ್ಲಿ ಈ ಒಂದು ಪೋಸ್ಟ್ ಕೊಡಿ ಅಂತ ಬಂದರೆ ಕೆಲಸ ಮಾಡ್ತೀವಿ ಅಂತ ಬಂದರೆ, ಮತ್ತು ನಮಗೆ ಮುಂದಿನ ಜಿಲ್ಲಾ ಪಂಚಾಯತಿನೇ ಆಗಿರ್ಬೋದು, ತಾಲೂಕ್ ಪಂಚಾಯತಿನೇ ಆಗಿರ್ಬೋದು, ಗ್ರಾಮ ಪಂಚಾಯತಿನೇ ಆಗಿರ್ಬೋದು, ಎಲ್ಲದಕ್ಕೂ ಸಮೇತ ಆ ಒಂದು ಸ್ಥಾನವನ್ನು ಕೊಡೋದಕ್ಕೆ ನಾವು ರೆಡಿ ಇರ್ತೀವಿ. ಸಂಘಟನೆ ಕಟ್ಟೋದಕ್ಕೆ ಮುಂದೆ ಆಲೋಚನೆ ಮಾಡ್ತಾ ಇದ್ದೀವಿ. ನನ್ನ ಹೆಸರು ನಿರ್ಮಲಾ ಜಿ ಅಂತ, ಮಹಿಳಾ ರಾಜ್ಯ ಘಟಕದ ಅಧ್ಯಕ್ಷಳಾಗಿದ್ದೀನಿ.